ಸರ್ಜಿಕಲ್ ಸ್ಟ್ರೈಕ್ಗಿಂತಲೂ ಕಠಿಣ, ಬಾಲಾಕೋಟ್ಗಿಂತಲೂ ದೊಡ್ಡ ಪ್ಲಾನ್, ಏರ್ ಸ್ಟ್ರೈಕ್ಗಿಂತ ದೊಡ್ಡ ಪ್ಲಾನ್. ಪಾಕಿಸ್ತಾನ ಕಲ್ಪನೆಗೂ ಮೀರಿದ ಪೆಟ್ಟು ಕೊಡೋದಕ್ಕೆ ಭಾರತ ತಯಾರಿಯನ್ನು ಮಾಡ್ಕೋತಾ ಇದೆ. ಯಾವಾಗ ಅನ್ನೋದೇ ಪ್ರಶ್ನೆ. 3 ಸೇನಾ ಪಡೆಗಳನ್ನು ಸಜ್ಜುಗೊಳಿಸ್ತಾ ಇದೆ ಭಾರತ. ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್. ನೇರ ಯುದ್ಧದ ಜೊತೆಗೆ ರಹಸ್ಯ ಕಾರ್ಯಾಚರಣೆಗೆ ಕೂಡ ಚಿಂತನೆ. ಪ್ರಮುಖ ದೇಶಗಳ ಜೊತೆಗೆ ತೆರೆಮರೆಯಲ್ಲಿ ರಾಜತಾಂತ್ರಿಕ ಮಾತುಕತೆಗಳು ನಡೀತಾ ಇದೆ. ಜಾಗತಿಕ ದೇಶಗಳ ವಿಶ್ವಾಸವನ್ನು ಗಳಿಸಿ ಯುದ್ಧ ಮಾಡೋದು. ಈ ಜೈಶಂಕರ್ರು, ಅಜಿತ್ ದೋವಲ್ಲು ಇವರೆಲ್ಲ ಸುಮ್ಮನೆ ಕೂರೋ ಜನ ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಪಾಕಿಸ್ತಾನದ ಕಲ್ಪನೆಗೂ ಮೀರಿದ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ತಯಾರು ನಡೀತಾ ಇದೆ ಅಂತಕ್ಕಂಥದ್ದು. ಹೇಗಿರಬಹುದು ಆ ಸನ್ನಿವೇಶ, ಯಾವ ರೀತಿ ಹೊಡಿಬಹುದು ಪಾಕಿಸ್ತಾನಕ್ಕೆ ಅಂತ? ಅರವಿಂದ್ ನೋಡಿ, ಮೊದಲು ಪಾಕಿಸ್ತಾನಕ್ಕೆ ನೇರವಾದಂಥ ದಾಳಿಯನ್ನು ಭಾರತ ಮಾಡುವಂಥದ್ದು ಅನುಮಾನ. ಮೊದಲು ಭಯೋತ್ಪಾದಕ ಸಂಘಟನೆಗಳು ಅಥವಾ ಭಯೋತ್ಪಾದಕರ ನೆಲೆಗಳೇನಿದ್ದಾವೆ ಅವುಗಳನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದೆ. ಈ ಹಿಂದೆ ನಾವು ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ಗಳನ್ನ ಗಮನಿಸಿ LOCಯಲ್ಲಿರುವಂತಹ ಭಯೋತ್ಪಾದಕರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಯಾಕೆಂದರೆ ಯಾವುದೇ ಒಂದು ದೇಶದ ಮೇಲೆ ನೇರವಾದಂಥ ಅಟ್ಯಾಕನ್ನು ಮಾಡಲಿಕ್ಕೆ ಆಗಲ್ಲ. ಸೊ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಈಗ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಇದರ ಜೊತೆಗೆ ಪಾಕಿಸ್ತಾನ ಇದರಲ್ಲಿ ಹೇಗೆ ನೇರವಾಗಿ ಭಾಗಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಿರೂಪಿಸುವಂಥ ಕೆಲಸ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ 13 ರಾಷ್ಟ್ರಗಳ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷರು ಹೀಗೆ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ನಮ್ಮ ಡಿಪ್ಲೊಮ್ಯಾಟಿಕ್ ಆಫೀಸರ್ಸ್ ಏನಿರ್ತಾರೆ, ರಾಜತಾಂತ್ರಿಕ ಅಧಿಕಾರಿಗಳೇನಿರ್ತಾರೆ, ಅವರೆಲ್ಲರೂ ಕೂಡ ಒಂದು 25ರಿಂದ 26 ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರು ಪಾಕಿಸ್ತಾನ ಭಾರತದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಹಿಂದೆ ಹೇಗೆ ಅದರ ಕೈವಾಡ ಇದೆ ಅನ್ನುವಂಥದ್ದನ್ನು ಪ್ರಸ್ತುತಪಡಿಸುವಂಥ ಕೆಲಸವನ್ನು ಮಾಡಿ ಅವರ ವಿಶ್ವಾಸವನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ ಮುಂದಿನ ಸ್ಟೆಪ್ ಏನು ಅಂದರೆ 3 ಪಡೆಗಳನ್ನು ಸಜ್ಜುಗೊಳಿಸುವಂಥದ್ದು, ಭಯೋತ್ಪಾದಕ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಮುಂದೆ ಒಂದು ದಿನ ಏನಾದರೂ ಈ ದಾಳಿಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಏನಾದರೂ ಪಾಕಿಸ್ತಾನ ಮುಂದಾದರೆ ಆಗ ಬಹಿರಂಗವಾಗಿ ವಾರ್ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಇದಕ್ಕೆ ಬೇಕಾದಂಥ ಅಗತ್ಯವಾದಂಥ ಪೂರಕ ತಯಾರಿಗಳನ್ನು ಕೂಡ ಈಗ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಆಗಲೇ ನೀವು ಹೇಳಿದಾಗೆ ಈಗ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ನಾವು ಭಾರತೀಯರು ಎಲ್ಲದಕ್ಕೂ ಕೂಡ ತಯಾರಾಗಿದ್ದೀವಿ, ಎನಿ ಟೈಮ್ ರೆಡಿ ಅನ್ನೋ ಥರದಲ್ಲಿ ಒಂದು ಸಂದೇಶವನ್ನು ಕೂಡ ಈಗ ಪಾಕ್ಗೆ ರವಾನಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಎಲ್ಲ ಪ್ಲಾನ್ಗಳು, ಆ್ಯಕ್ಷನ್ ಪ್ಲಾನ್ಗಳು ರೆಡಿ ಆಗ್ತಾ ಇದೆ. ಇವ್ಯಾವು ಕೂಡ ಬಹಿರಂಗವಾಗಿ ಚರ್ಚೆ ಆಗಲ್ಲ ಅರವಿಂದ್. ಕೆಲಸ ಆದಮೇಲೆ ಮಾತ್ರ ಇವೆಲ್ಲವೂ ಕೂಡ ಸದ್ದು ಮಾಡೋದು. ಹೀಗಾಗಿ ಬಹುಶಃ ಮುಂದಿನ 1-2-3 ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಸುದ್ದಿ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಅದಕ್ಕೆ ಪೂರಕ ತಯಾರಿಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ರಕ್ಷಣಾ ಮೂಲಗಳಿಂದ ಸಿಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಜ, ಅದು ಈ ಥರ ಮಾಸ್ಟರ್ ಪ್ಲ್ಯಾನ್ಗಳನ್ನ ಮಾಡಿದಾಗ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿಯನ್ನು ಹೊರಗೆ ಬಿಡಲ್ಲ. ಆ ಆಪರೇಷನ್ ಸಕ್ಸಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಏನು ಮಾಡಿದ್ರು ಅಂತ. ಅದೇ ಬಾಲಾಕೋಟ್ ಏರ್ ಸ್ಟ್ರೈಕಲ್ಲಾಗಲಿ ಅಥವಾ ಸರ್ಜಿಕಲ್ ಸ್ಟ್ರೈಕಲ್ಲಾಗಲಿ ನಮಗೆ ಗೊತ್ತಾಗಿದ್ದು.